ಹಾಕಲಾಟು ತಾಯವ್ವ ಒಬ್ಳೇ ಇದ್ದಾಳೆ. ಪಾಪ ಗಾಬರಿ ಗಿಬ್ರಿ ಪಟ್ಬಿಟ್ಟಾಳು. ಯಾರನ್ನಾದ್ರೂ ಕಳಿಸ್ಬೇಕಾಗಿತ್ತಲ್ಲ. ಯಾರನ್ನ ಕಳಿಸ್ಬೇಕು? ನಾನೇ ಹೋಗಿ ಗಾಬರಿ ಪಡೆದಾಗ ಹೋಗಿ ಧೈರ್ಯ ಹೇಳ್ಬಿಟ್ಟು ಬರ್ತೀನಿ. ಭದ್ರಣ್ಣ, ಈ ಊರಲ್ಲಿ ಏನೋ ಕಿತಾಪತಿ ನಡೀತಾ ಇದೆ. ಆಮೇಲೆ ಬಂದು ಎಲ್ಲ ಮಾತಾಡೋಣ. ಇಲ್ಲ ಸರ್, ಆಯ್ತು ಸರ್. ಹೌದು ನೋಡಿ, ನಮ್ಮ ಸಾಹೇಬ್ ಬರೋವರೆಗೂ ಈಗೆಲ್ಲರೂ ಇಲ್ಲೇ ಇರ್ಬೇಕು. ದೂಚಿಯಲ್ಲಿ ಮಗಿದೆ ಹೇಳು. ಲಕ್ಷಾರು ಮಾಡ್ದ ಬೀಳ್ಕೆ ಕೊಟ್ಬಿಡು. ನಿಜ ಕೊಂದಾಕ್ಬಿಡ್ತೀನಿ. ನಿಮ್ಮನ್ನು ಕಾಯುವಾಗ ಹೋಗ. ಸಾಯ್ವಾ 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 ನಿಜವಾಗ್ಲೂ ತಾಯಿಯವ್ರು ಕೊಲೆ ಮಾಡ್ಬಿಟ್ಟಿದ್ದಾರೆ. ಕೊಲೆ ಮಾಡ್ಬಿಟ್ಟಾರೆ. ಆ ಬೇಗಿನಕಾಯಿ ವಿಷಯ ಎಷ್ಟು ದೂರ ಹೋಗುತ್ತೆ ಅಂತ ನಮಗೆ ಗೊತ್ತಿರ್ಲಿಲ್ಲ. ಆ ವಜ್ರದ ಕಿರೀಟ ಬೇಗಿನಕಾಯಿ ಇನ್ ಮುಂದೆ ನಮ್ಮ ಹತ್ರ ಇರ್ಲಿ. ಧರ್ಮಪ್ಪನವ್ರೆ, ದಾಸಪ್ಪ, ಧರ್ಮಪ್ಪನವ್ರೆ ಎಲ್ಲಿವರೆ ಕರಿ. ರಾಮಪ್ಪನವ್ರೆ, ನಿಮ್ಮ ಹತ್ರ ಇರೋ ಬೀಗಕಾಯಿ ತಂದು ನಮ್ಗೆ ಹೋಗ್ತಿ. ರುದ್ರ, ನಿಮ್ ತಾಯಿ ಹತ್ರ ಇರೋ ಬೀಗಕಾಯಿ ತಗೊಂಬಂದು ನನಗೆ ಕೊಡು. ಏನು ಧರ್ಮಪ್ಪನವ್ರು ಕಾಣ್ತಾ ಇಲ್ವೇ? ವಿನೋದ್, ನಿಮ್ ಫಾದರ್ ಎಲ್ಲಿ? ಈಗ ತಾನೇ ಇಲ್ಲಿದ್ರಲ್ಲ ಸರ್. ಎಲ್ಲೋದ್ರು? ಬುದ್ಧಿ ಬುದ್ಧಿ, ಧರ್ಮಪ್ಪನವ್ರು ಕೊಲೆ ಮಾಡ್ಬಿಟ್ಟಾರೆ. ಏನಂದ್ರೆ ನಮ್ಮಪ್ಪ ಕೊಲೆ ಮಾಡಿದಾರ. ಧರ್ಮಪ್ಪನವ್ರು ಕೊಲೆ ಮಾಡ್ತಾರೆ? ನಿಜ ಹೇಳ? ಹೌದು ಸೋಕಾರೆ, ಧರ್ಮಪ್ಪನವರೇ ತಾಯಿ ಒಂದು ಕುತ್ತಿಗೆ ಹಾಕಿ ಕೊಂದಾಕ್ಬಿಟ್ಟವ್ರೆ. ಏನು ನ್ಯಾಯ ಇದು? ಅಯ್ಯೋ ರಾಮ. ಸರಿರಿ, ಎಲ್ಲ ಹಿಂದೆ ಸರಿರಿ. ಅಮ್ಮ ಸಾಯವಾ, ಅಮ್ಮ ಸಾಯವಾ, ಅಮ್ಮ ಅಮ್ಮ ಸಾಯವಾ. ಚಂಡಾಲ, ನಮ್ಮಮ್ಮನ್ ಕೊಂದ್ಬಿಟ್ಟಿಯಾ? ಹಂಗೆಲ್ಲ ಉಚ್ಚಾಯಿಸಿ ಮಾತಾಡ್ಬೇಡ. ನಂಗೇನು ಗೊತ್ತಿಲ್ಲ, ನಾ ಏನು ಮಾಡ್ಲಿಲ್ಲ. ನಾನ್ ನಿನ್ ಬಿಡೋದಿಲ್ಲ, ನಾನ್ ನಿನ್ ಬಿಡೋದಿಲ್ಲ. ಏನಿದಲ್ಲ? ಅಪ್ಪಯ್ಯ, ಏನಪ್ಪಯ್ಯ ಇದೆಲ್ಲ? ತಾಯವ್ವ ತಾಯವ್ವ ಏನ್ ಮಾಡಿದ್ಲು ಅಂತ ನೀವ್ ಈ ತರ ಮಾಡಿದ್ರಿ? ವಿನೋದ್, ನೀನಂತೀಯ? ನಾನ್ಯಾಕೆ ತಾಯವ್ವನ ಕೊಲೆ ಮಾಡ್ಲಿ? ಧರ್ಮಪ್ಪನವರೇ, ಸ್ಟೇಷನಿಂದ ಹೇಳ್ದೆ ಕೇಳ್ದೆ ನೀವ್ಯಾಕೆ ಇಲ್ಲಿ ಬಂದ್ರಿ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ತಾಯವ್ವ ಒಂಟಿನ ನಡುರಾತ್ರಿ ಸಹಾಯ ಮಾಡವ ಅಂತ ನಾನು ಇಲ್ಲಿಗೆ ಬಂದೆ. ಊರ ಮುಖಂಡನಾಗಿ ನನ್ನ ಜಾಗದಾಗಿ ನೀವಿದ್ರೆ ಇಂಥ ಕೆಲಸ ಮಾಡ್ತಿದ್ರೋ ಇಲ್ವೋ? ನಾ ಬಂದ ಟೈಮ್ನಾಗೆ 4-5 ಜನ ಇಂಥ ಕೆಲಸ ಮಾಡಿ ಈ ಕಡೆ ಓಡೋದವ್ರೆ. ಮಾಡೋ ಕೆಲಸ ಮಾಡ್ಬಿಟ್ಟು ಸುಳ್ಳು ಬಗ್ತಿಲ್ಲ. ಸುಳ್ಳು ನಿಜ ಕಂಡಿಡಿಕ್ ನಾವಿದ್ದೀವಿ. ಅಪರಾಧಿಗಳನ್ನ ಕಾನೂನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ. ಧರ್ಮಪ್ಪನವರೇ, ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀನಿ. ಆ ವಜ್ರದ ಕಿರೀಟಕ್ಕೋಸ್ಕರ ಈ ಊರಿನಲ್ಲಿ ಏನೇನು ನಡೀತಾ ಇದೆ. ನಿಮ್ಮ ಹತ್ರ ಇರೋ ಆ ಬೀಗದ ಕಾಯಿನ ಮೊದಲು ನಮ್ಮ ವಶಕ್ಕೆ ಹೋಗ್ತಿ. ಬನ್ನಿ. ಏನಪ್ಪ ಹುಡ್ಕಾಡ್ತಾ ಇದ್ದೀರಿ? ವಜ್ರದ ಕಿರೀಟ ಇಟ್ಟರು ಜಾಗ ಬೀಗದಕಾಯಿ ಕಾಣಿಸ್ತಾ ಇಲ್ಲಮ್ಮ. ಎಲ್ಲಿಟ್ಟಿದ್ರಿ? ಇಟ್ಟಿದ್ದ ಜಾಗದಲ್ಲಿ ಅದಿಲ್ಲ. ಹಂಗಾದ್ರೆ ಸರಿಯಾಗಿ ನೋಡಪ್ಪ. ಏನ್ ಸಮಯ ಬೀಗದಕಾಯಿ ಸಿಕ್ತಾ? ಇನ್ನೂ ಇಲ್ಲಪ್ಪ, ಹುಡುಕ್ತಾ ಇದ್ದೀನಿ. ಇನ್ಸ್ಪೆಕ್ಟ್ರೆ, ಮನೆಯೆಲ್ಲ ಹುಡುಕಾಡುದು, ಬೀಗದಕಾಯಿ ಸಿಕ್ಕಲೇ ಇಲ್ಲ. ರಾಮಪ್ಪನವರೇ, ಏನ್ ನೀವು ಹೇಳ್ತಾ ಇರೋದು? ಹೌದು ಇನ್ಸ್ಪೆಕ್ಟ್ರೆ. ಧರ್ಮಪ್ಪನವರೇ, ಬೀಗದಕಾಯಿ ಸಿಕ್ತಾ? ಇಲ್ಲ ಇನ್ಸ್ಪೆಕ್ಟ್ರೆ. ಆ ಬೀಗದ ಕಾಯಿಗಳು ಎಷ್ಟು ಮುಖ್ಯ ಅಂತ ನಿಮ್ಮಿಬ್ರಿಗೂ ಚೆನ್ನಾಗಿ ಗೊತ್ತಿದೆ.
ನಿಮಗೆ ಗೊತ್ತಿಲ್ಲದೆ ನಿಮ್ ವಯಸ್ಸಲ್ಲಿದ್ದ ಆ ಬೀಗದ ಕೈಗಳು ಕಣ್ಮರೆಯಾಗಕ್ಕೆ ಹೇಗೆ ಸಾಧ್ಯ? ನೀವಿಬ್ರು ಸೇರ್ಕೊಂಡು ಏನೋ ಕರಾಮತ್ ತರಿಸಿದ್ದೀರಾ. ಹಾಗೇನಿಲ್ಲ ಇನ್ಸ್ಪೆಕ್ಟರ್. ಹೌದು ಇನ್ಸ್ಪೆಕ್ಟ್ರೆ, ನಮ್ಮನ್ನ ನಂಬಿ. ನಿಮ್ ಮಾತೆಲ್ಲ ನಂಬಕ್ಕಾಗಲ್ಲ. ನಡೆ ಸ್ಟೇಷನ್ಗೆ. ಧರ್ಮಪ್ಪನ ಮನೆಯಲ್ಲೂ ಬೀಗದ ಕೈ ಇಲ್ಲ, ರಾಮಪ್ಪನ ಮನೆಯಲ್ಲೂ ಬೀಗದ ಕೈ ಇಲ್ಲ. ಅಂದ ಮೇಲೆ ಎಲ್ಲಿ ಹೋದ್ವು ಬೀಗದ ಕೈಗಳು? ಎಲ್ಲಿ ಹೋದ್ವು ಬೀಗದ ಕೈಗಳು? ಭದ್ರಪ್ಪ, ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ಆ ಬೀಗದ ಕೈಗಳನ್ನ ನಾನು ತಂದ್ಕೊಡ್ತೀನಿ. ಕನಸು ನನಸಾಗಬೇಕು. ಆ ಬೀಗದ ಕೈಗಳು ನನ್ನ ಕೈಗೆ ಸೇರಲೇಬೇಕು. ತಾಯಿಯೊಬ್ಬ ನಿನಗೆ ಮಾತ್ರ ತಾಯಿಯಲ್ಲ, ನನಗೂ ತಾಯಿನೇ ಆಗಿದ್ಲು. ನಿನಗೆಷ್ಟು ದುಃಖ ಆಗ್ತಿದ್ಯೋ ಅಷ್ಟೇ ದುಃಖ ನನಗೂ ಆಗ್ತಿದೆ ಕಣೋ, ನನಗೂ ಆಗ್ತಿದೆ. ನಿನಗೆ ದುಃಖನ? ಒಂದು ವಜ್ರದ ಕಿರೀಟಕ್ಕಾಗಿ ನಮ್ಮಮ್ಮನ ಜೀವನೇ ಬಲಿ ತಗೊಂಡ ಚಂಡಾಲನ ಮಗ ನೀನು. ನಿನಗೂ ದುಃಖ ಏನು? ರುದ್ರ, ರುದ್ರ, ನಮ್ಮಪ್ಪ ಯಾವತ್ತೂ ಈ ತರ ಕೆಲಸ ಮಾಡಲ್ಲ. ಇದರಲ್ಲಿ ಏನೋ ಮೋಸ ನಡೆದಿದೆ, ಏನೋ ಒಳಸಂಚಿದೆ. ನನ್ನ ನಂಬೋ ರುದ್ರ, ನನ್ನ ನಂಬೋ. ಇಲ್ಲ ಇಲ್ಲ, ನಂಬಿಕೆ ವಿಶ್ವಾಸ ಎಲ್ಲ ನಮ್ಮಮ್ಮನ ಸುಡೋ ಬೆಂಕಿ ಆಗೋಯ್ತು. ಇನ್ ಸ್ವಲ್ಪ ಹೊತ್ತಿಗೆ ನಮ್ಮಮ್ಮ ಸುಟ್ಟೋಗ್ತಾಳೆ, ಬೆಂಕಿನೂ ಆರೋಗುತ್ತೆ. ಆದ್ರೆ ಇಲ್ಲುರಿತಾ ಇರೋ ಬೆಂಕಿನ ಆರಿಸೋದಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ. ಬೇಡ ರುದ್ರ, ಬೇಡ. ಹಾಗಂತ ನಿನ್ನ ಹೃದಯದಲ್ಲಿ ಸೇಡಿನ ಬೆಂಕಿನ ತುಂಬಿಕೊಂಡು ನಿನ್ ಜೀವನನೇ ಹಾಳು ಮಾಡ್ಕೋಬೇಡ್ವ ರುದ್ರ. ನಮ್ಮಿಬ್ರು ಸ್ನೇಹದ ಮೇಲಾನೆ. ಏನಂದೆ? ಸ್ನೇಹನ? ಇನ್ಮೇಲೆ ನಮ್ಮಿಬ್ಬರ ಮಧ್ಯೆ ಉಳಿದಿರೋದು ಸ್ನೇಹ ಅಲ್ಲ,